ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ವಿಶೇಷ ಗ್ರಾಮ ಸಭೆ ಆನಂದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಮಾತನಾಡಿ, ಸ್ವಸಹಾಯ ಸಂಘಗಳಲ್ಲಿ ಹಲವು ಯೋಜನೆಗಳ ಉಪಯೋಗ ಪಡೆಯಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಿ ದುಡಿಮೆ ಮಾಡಲು ಹಲವು ಯೋಜನೆಗಳಿದೆ. ಹೆಣ್ಣು ಮಕ್ಕಳು ತಯಾರಿಸಿದ ವಸ್ತುವನ್ನು ನಾವೇ ಖರೀದಿಸಿ ಅವರ ಆರ್ಥಿಕ ಗುಣಮಟ್ಟ ಹೆಚ್ಚಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಿದರೆ ಹಾಗೂ ಹಿರಿಯರನ್ನ ನೋಡದೇ ಇದ್ದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದ್ರು. ಪೌಡ್ರು ಏನ್ ಬೇಕು ಎಲ್ಲ ಅವರೇ ಕೊಡ್ತಾರೆ. ಅದನ್ನ ಮಾಡಿ ಬೈ ಮಾಡಿ ಅವ್ರು ಏನ್ ಹೇಳ್ತಾರೆ ಅದರ ಮಾಡಿ ಅಷ್ಟು ಪೀಸಸ್ ಮಾಡಿ ನೀವು ಅಲ್ಲಿ ಕೊಟ್ರೆ ಅವ್ರೇನ್ ಮಾಡ್ತಾರೆ, ಅವರೇ ಬೈ ಮಾಡ್ತಾರೆ. ನಾನು ಹೇಳ್ತಿರೋದು, ಅಕಸ್ಮಾತ್ ನೀವು ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಮಧ್ಯಾಹ್ನನೋ ಸಂಜೆನೋ ಫ್ರೀ ಇದ್ದು ನೀವು ಇನ್ನೊಬ್ರು ಇಟ್ಕೊಂಡು ಮಾಡಿರಿ ಅಂದ್ರೆ, ನೀವಾಗೆ ಒಂದ್ 5,000ನೋ ತಿಂಗಳಿಗೆ ಒಂದು 10,000 ನೀವು ದುಡ್ಕೊಂಡ್ರಿ ಅಂದ್ರೆ ಇದು ಚಿಕ್ಕ ಅಮೌಂಟ್ ಅಲ್ಲ ಅನ್ಕೊಂತೀನಿ. ಯಾರು ನಿಮ್ಗೆ 5,000 10,000 ಸುಮ್ಮನೆ ಬಂದು ಫ್ರೀ ಆಗಿ ಕೊಡಲ್ಲ ಅಲ್ವಾ? ನಿಮ್ಮ ದುಡಿಮೆ ನಿಮ್ಮ ಕೈ ಸೇರುತ್ತೆ. ನೀವು ಧೈರ್ಯದಿಂದ ನನ್ನ ಹತ್ರ ಒಂದು 10,000 ನಾನು ದುಡಿತೀನಿ ಅಂತ ಹೇಳ್ಕೋಬಹುದು. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿನೂ ಪ್ರಯತ್ನ ಪಡ್ತಾ ಇದೆ. ನಿಮ್ಮೆಲ್ಲರಿಗೂ ಅದನ್ನ ಸ್ಕಿಲ್ ಡೆವಲಪ್ಮೆಂಟ್ ಕೊಡಿಸ್ಲಿಕ್ಕೆ ಸಂತೋಷ. ನೀವೆಲ್ಲರೂ ಕಲ್ತ್ಕೊಂಡ್ರೆ ಸಂತೋಷ. ಬಟ್ ಏನ್ ಗೊತ್ತಾ, ಏನೋ ಪಂಚಾಯತಿಯಲ್ಲಿ ಹೇಳಿದ್ದಾರೆ ಮಾಡಿದ್ರೆ ಕಾಟಾಚಾರಕ್ಕೆ ಮಾಡಬೇಡಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಬರ್ತದೆ. ಇನ್ನು ಬತ್ತಿ ಮಾಡುವಂತ ಮಿಷನ್ ಹೇಳಿದೀವಿ, ದೇವ್ರ ಬತ್ತಿ, ಅದು ಸೇಮ್ ಪ್ರೋಗ್ರಾಮ್. ಅವರೊಂದು ಮಿಷನ್ ಕೊಡ್ತಾರೆ, ಆ ಮಿಷನ್ ನ ನೀವು ಇಟ್ಕೊಂಡು ನೀವು ಬತ್ತಿ ವಸ್ತು ಅವರಿಗೆ ವಾಪಸ್ ಸೇಲ್ ಮಾಡುವಂಥದ್ದು. ಇನ್ನು ಫ್ಯಾಷನ್ ಡಿಸೈನಿಂಗ್ ಅನ್ನು ನಮ್ಮ ಉಪಾಧ್ಯಕ್ಷರು ಏನು ಟ್ರಸ್ಟ್ ಅದು, ಶ್ರೀರಾಮ್ ಟ್ರಸ್ಟ್, ಅವ್ರ ಜೊತೆ ಮಾತಾಡಿದ್ದಾರೆ. ಅದು ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತಂತ. ಬಟ್ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಆರ್ಥಿಕ ಸಬಲೀಕರಣಕ್ಕೆ ಸದಾ ಗ್ರಾಮ ಪಂಚಾಯತಿ ಇರಬೇಕು. ಥ್ಯಾಂಕ್ ಯು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.